ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ಅದಕ್ಕಿಂತ ಮೊದಲು ಈಗಿನ ದಿನಮಾನಗಳನ್ನ ನೋಡಿದರೆ ಅತ್ಯಂತ ಒಂದು ಶೀತದ ವಾತಾವರಣ ಇದೆ, ಚಳಿ ಬಹಳ ಇದೆ. ಆ ಕಾರಣದಿಂದ ನಮ್ಮ ಮಕ್ಕಳನ್ನ ಆಗ್ಲಿ ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನಾಗ್ಲಿ ಅತ್ಯಂತ ಬೆಚ್ಚಗಿನ ವಾತಾವರಣದಲ್ಲಿ ಇರುವಂತೆ ನಾವು ನೋಡ್ಕೊಳ್ಳೋಣ. ಯಾಕಂತಂದ್ರೆ ಈ ಚಳಿ ಮನುಷ್ಯನನ್ನ ಮೆತ್ತಗೆ ಮಾಡ್ತದೆ. ಆ ಕಾರಣದಿಂದ ನಮ್ಮ ಮಕ್ಕಳಾಗ್ಲಿ ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಯಸ್ಸಾದಂಥ ಹಿರಿಯರನ್ನಾಗ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮ ಜೊತೆಗೆ ನಾನು ವಿಷಯಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ಅಲೆಕ್ಸಾಂಡರ್ ಹೇಳಿದ 3 ಸತ್ಯಗಳ ಬಗ್ಗೆ ತಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋಕ್ಕೆ ಈ ಒಂದು ಕ್ಲಿಪ್ ಅನ್ನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಜಗತ್ತನ್ನೇ ಗೆಲ್ಲಲು ಹೊರಟಂತ ವೀರ ಅಲೆಕ್ಸಾಂಡರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಈ ಅಲೆಕ್ಸಾಂಡರ್ ಅನ್ನುವ ವ್ಯಕ್ತಿ ಅತ್ಯಂತ ಮಹತ್ವಾಕಾಂಕ್ಷಿಯಾದಂತ ವ್ಯಕ್ತಿ ಇರ್ತಾನೆ. ಅವನು ಪ್ರಪಂಚದ ಎಲ್ಲ ಭೂಭಾಗಗಳನ್ನ ಗೆಲ್ತಾ ಬರ್ತಾನೆ. ಸಾಕಷ್ಟು ದುಡ್ಡು ಶೇಖರಣೆ ಮಾಡ್ತಾನೆ, ಸಾಕಷ್ಟು ಸಂಪತ್ತನ್ನ ಶೇಖರಣೆ ಮಾಡ್ತಾನೆ. ಆದರೆ ಕೊನೆಗೆ ಅವನಿಗೆ 3 ಸತ್ಯಗಳ ಬಗ್ಗೆ ಅರಿವಾಗ್ತದೆ. ಆ 3 ಸತ್ಯಗಳು ಯಾವುವು ಅಂತ ನೋಡಿದ್ರೆ, ಅವನು ತನ್ನ ಸಾವಿನ ಕೊನೆಯ ದಿನಗಳನ್ನ ಎಣಿಸ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಅರಿವಾಗ್ತದೆ. 3 ಸತ್ಯಗಳ ಬಗ್ಗೆ ಅವನಿಗೆ ಅರಿವಾಗ್ತದೆ. ಆ 3 ಸತ್ಯಗಳ ಬಗ್ಗೆ ಅವನು ಹೇಳ್ತಾನೆ. ಅದರಲ್ಲಿ ಸೈನಿಕರನ್ನ ಕರೆದು 3 ಬೇಡಿಕೆಗಳನ್ನ ಇಡ್ತಾನೆ. ಸೈನಿಕರ ಮುಂದೆ ಹೇಳ್ತಾನೆ, ನನ್ನ ಸಾವಿನ ಕೊನೆಯ ದಿನಗಳು ಬರ್ತಾ ಇವೆ, ಆದರೆ ನಾನು 3 ವಿಷಯಗಳನ್ನ ತಮ್ಮೆಲ್ಲರೆದುರಿಗೆ ಹೇಳ್ತಾ ಇದ್ದೀನಿ, ಅದನ್ನ ನೀವು ಕಂಪಲ್ಸರಿಯಾಗಿ ನಡೆಸಿಕೊಡ್ಲೇಬೇಕು ಅಂತ ಕೊನೆಯ ದಿನಗಳಲ್ಲಿ ಅವನು ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾನಂತೆ. ಅವು ಯಾವುವು ಅಂತಂದ್ರೆ, ಮೊಟ್ಟ ಮೊದಲದ್ದು, ನನಗೆ ಚಿಕಿತ್ಸೆ ನೀಡಿದ ವೈದ್ಯರೇ ನನ್ನ ಹೆಣವನ್ನ ಸ್ಮಶಾನದವರೆಗೆ ಹೊತ್ತೊಯ್ಯಬೇಕು ಅಂತ ಹೇಳ್ತಾನೆ. ಯಾಕೆ ಇದೇನ್ ಒಳ ಬಂತಲ್ಲ, ಡಾಕ್ಟರ್ಸು ಅವನಿಗೆ ಚಿಕಿತ್ಸೆ ನೀಡೋದಲ್ದೇನೆ ಅವನ ಹೆಣನು ಹೊರಬೇಕಾ ಅಂತೇಳಿ. ಅದರಲ್ಲಿ ಮಹತ್ವ ಇದೆ. ಏನಂತಂದ್ರೆ, ಪ್ರಪಂಚದ ಅತ್ಯಂತ ಶ್ರೇಷ್ಠವಾದಂತ ವೈದ್ಯರು ನನಗೆ ಚಿಕಿತ್ಸೆ ನೀಡಿದ್ರು, ಅವ್ರು ಯಾರಿಂದನೂ ಕೂಡ ನನ್ನನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ನೋದನ್ನ ತೋರಿಸೋದಕ್ಕಾಗಿ ವೈದ್ಯರೇ ನನ್ನ ಹೆಣವನ್ನ ಸ್ಮಶಾನದವರೆಗೆ ಹೊರಬೇಕು ಅಂತ ಹೇಳ್ತಾನಂತೆ. ಇದು ಅವನ 1ನೇ ಕಂಡೀಷನ್. ಇನ್ನು 2ನೇ ಕಂಡೀಷನ್, ನಾನು ಸಂಪಾದಿಸಿದ ಎಲ್ಲ ಆಸ್ತಿ, ಮುತ್ತ, ರತ್ನ, ವಜ್ರ, ವೈಡೂರ್ಯ, ಹಣ ಈ ಎಲ್ಲವನ್ನ ನನ್ನ ಹೆಣದ ಮೇಲೆ ಹಾಕ್ತಾ ನನ್ನ ಮೆರವಣಿಗೆಯನ್ನ ಮಾಡಬೇಕು ಅಂತ ಹೇಳ್ತಾನಂತೆ. ಅದ್ರ ಅರ್ಥ ಏನು? ಎಷ್ಟೇ ಇರಲಿ, ನನ್ನಲ್ಲಿ ಎಷ್ಟೇ ಸಂಪತ್ತಿರ್ಲಿ, ನನ್ನಲ್ಲಿ ಎಷ್ಟೇ ವಜ್ರ ಇರ್ಲಿ, ವೈಡೂರ್ಯ ಇರ್ಲಿ, ಮುತ್ತು ಇರ್ಲಿ, ರತ್ನ ಇರ್ಲಿ, ಇದು ಯಾವುದನ್ನು ಕೆಲ್ಸಕ್ಕೆ ಬರಲ್ಲ ಯಾವಾಗ ನಾನು ಸತ್ತಾಗ. ನಾನು ಮಾಡಿಟ್ಟದ ಒಂದು ಸಂಪತ್ತನ್ನ ನನ್ನ ಹಿಂದಿನವರು ಅನುಭವಿಸ್ತಾರ ವಿನಃ ನನಗೆ ಯಾವ ಕೆಲಸಕ್ಕೂ ಬರಲ್ಲ. ಆ ಕಾರಣದಿಂದ ನೀವು ಹೆಚ್ಚು ಹಣಕ್ಕೆ ಪ್ರಾಶಸ್ತ್ಯ ಕೊಡಬೇಡಿ ಅನ್ನೋದನ್ನ ಹೇಳೋದಕ್ಕಾಗಿ ಅವನೇನ್ ಹೇಳ್ತಾನಂತೆ, ನನ್ನ ಶವಯಾತ್ರೆಯ ಸಂದರ್ಭದಲ್ಲಿ ಎಲ್ಲ ನನ್ನ ಸಂಪತ್ತನ್ನ ನನ್ನ ಹೆಣದ ಮೇಲೆ ಹಾಕಿ ಅಂತ ಹೇಳ್ತಾನಂತೆ. ಇದು ಅವನ 2ನೇ ಕಂಡೀಷನ್. ಇನ್ನು 3ನೇ ಕಂಡೀಷನ್, ನನ್ನ 2 ಕೈಗಳನ್ನು ಆಗಸದ ಕಡೆಗೆ ಮುಖ ಮಾಡಿ ಹೂಳಬೇಕು. ಅಂದ್ರೆ ಸಮಾಧಿ ಮಾಡುವಾಗ ನನ್ನ ಈ 2 ಕೈಗಳನ್ನ ಈ ತರ ಆಕಾಶ ನೋಡ್ತಿರ್ಬೇಕು, ಅಂಗೈ ಹಾಗೆ ನನ್ನ ಹೆಣವನ್ನ ಹೂಳ್ಬೇಕು ಅಂತ ಹೇಳ್ತಾನಂತೆ. ಇದರ ಅರ್ಥ ಏನಂತಂದ್ರೆ, ನಾನು ಬರುವಾಗ ಬರಿಗೈಯಿಂದ ಬಂದೆ, ಹೋಗುವಾಗನು ಬರಿಗೈಯಿಂದ ನಾವು ಹೋಗ್ತಾ ಇದ್ದೀನಿ. ಈ 2ರ ನಡುವೆ ಇಷ್ಟೊಂದು ಬಡಿದಾಟ ಏಕೆ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ತನ್ನ 2 ಕೈಗಳನ್ನ ಆಕಾಶಕ್ಕೆ ಮುಖ ಮಾಡುವಂತೆ ಮಾಡಿ ನನ್ನನ್ನ ಹೂಳ್ಬೇಕು ಅಂತ ಹೇಳ್ತಾನಂತೆ. ನೋಡಿ, ಎಷ್ಟೊಂದು ವಿಶೇಷವಾದಂತ ಮಾತುಗಳು ಇವು 3. ಅಂತಹ ಒಬ್ಬ ವೀರ, ಜಗದೇಕ ವೀರ, ಕೊನೆಯ ದಿನಗಳಲ್ಲಿ ತನ್ನ ಪಾಡನ್ನ ತಾನು ಕಂಡುಕೊಂಡು, ಸತ್ಯವನ್ನ ಕಂಡುಕೊಂಡು ಈ 3 ಕಂಡೀಷನ್ಗಳನ್ನ ಹಾಕ್ತಾನಂತೆ. ಅದಕ್ಕಾಗಿ ಬಂಧುಗಳೇ, ಅವನು ಕೊನೆಯ ದಿನಗಳಲ್ಲಿ ಹೇಳ್ತಾನಂತೆ, ಪ್ರತಿಯೊಬ್ಬರಿಗೂ ಯುದ್ಧ ಬೇಡ, ಯುದ್ಧ ಮಾಡಬೇಡಿ, ಒಬ್ಬರನ್ನೊಬ್ರು ಕೊಲ್ಬೇಡಿ, ಯಾರನ್ನು ನೋಯಿಸ್ಬೇಡಿ. ನಮ್ಮ ಜೀವನವನ್ನ ಅವನ ಅಮೂಲ್ಯ ಸಂದೇಶ ಏನಂದ್ರೆ, ಪ್ರೀತಿಯಿಂದ ಬದುಕ್ರಿ, ಪ್ರೀತಿಯನ್ನು ಕೊಟ್ಟು ಪ್ರೀತಿಯಿಂದ ತೆಗೆದುಕೊಡ್ರಿ. ಬರೀ ಯುದ್ಧ
ಮೋಸ, ಸುಳ್ಳು ಹೇಳೋದು, ಯಾರನ್ನೋ ಕಿಚಾಯಿಸೋದು, ಯಾರನ್ನೋ ನೋಯಿಸೋದು, ಇಂಥದ್ದು ಯಾವುದನ್ನೂ ಮಾಡಬೇಡಿ. ಅತ್ಯಂತ ಪ್ರೀತಿಯಿಂದ ಬದುಕಿ. ಮತ್ತೆ ಹೆಚ್ಚಿನ ಹಣಕ್ಕಾಗಿ ಆರೋಗ್ಯವನ್ನ ಕೆಡಿಸ್ಕೊಳ್ಬೇಡಿ. ನೋಡಿ, ನನಗಿನ್ನ ಬೇಕು 1 ಲಕ್ಷ ಬಂದಿದೆ ಅಂದ್ರೆ ಇನ್ನೂ 1 ಲಕ್ಷ ಬರೋದಕ್ಕೆ ನಾನು ಏನ್ ಮಾಡ್ಬೇಕು, ಅದನ್ನೆಲ್ಲ ಮಾಡೋಣ, ವಾಮ ಮಾರ್ಗ ಉಪಯೋಗಿಸೋಣ. ಇಂಥ ಹಲವಾರು ವ್ಯಾಮೋಹದಿಂದ, ನೀವು ದುಡ್ಡಿನ ವ್ಯಾಮೋಹದಿಂದ ಆರೋಗ್ಯವನ್ನ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾರೆ. ಮತ್ತು ನಿಮ್ಮನ್ನ ಪ್ರೀತಿಸೋರನ್ನ ಹಣದ ವ್ಯಾಮೋಹಕ್ಕಾಗಿ ಅವ್ರನ್ನ ಯಾವಾಗಲೂ ದೂರ ಮಾಡ್ಕೋಬೇಡಿ ಅಂತ ಹೇಳ್ತಾನಂತೆ. ನೋಡಿ, ಹಣ ಇದ್ದವರು ಹಣ ಇಲ್ದವ್ರನ್ನ ಏನ್ ಮಾಡ್ತಾರೆ, ದೂರ ಮಾಡ್ತಾರೆ. ಸ್ವಂತ ಮನೆಯಲ್ಲೇನೆ ಸಹಿತ ಈ ಒಂದು ವಾತಾವರಣ ಕೂಡ ಇರ್ತದೆ. ಅವರು ಸ್ವಲ್ಪ ಸಿರಿವಂತರಿದ್ರೆ ಕಡಿಮೆ ಇದ್ದಂತ ವ್ಯಕ್ತಿನ ಯಾವಾಗಲೂ ಕೀಳಾಗಿ ಕಾಣೋದು, ಅವನ ಬಗ್ಗೆ ಹಗುರವಾಗಿ ಮಾತಾಡೋದು, ಅವನ ಸಂಸಾರದಿಂದ ಸ್ವಲ್ಪ ದೂರ ಇರುವಂತೆ ನೋಡಿಕೊಳ್ಳೋದು, ಇದು ಸಂಸಾರದಲ್ಲಿನೇ ನಡೀತದೆ. ಇನ್ನು ಹೊರಗಂತೂ ಸ್ವಾಭಾವಿಕವಾಗಿ ನಡೀತಾನೆ ಇರ್ತದೆ. ಇನ್ನು ಹೆಚ್ಚಿನ ವ್ಯಾಮೋಹಕ್ಕೆ ಬಿದ್ರೆ ನೀರಿಗಿಂತ ಹೆಚ್ಚು ಔಷಧ ಕುಡಿತಾ ಇದ್ದೀವಿ. ಈಗ ಈ ದಿನಮಾನಗಳಲ್ಲಿ ನಾವು ನೀರು ಕುಡಿಯೋಕ್ಕಿಂತ ಹೆಚ್ಚು ಔಷಧವನ್ನ ಕುಡಿತಾ ಇದ್ದೀವಿ. ಅನ್ನಕ್ಕಿಂತ ಹೆಚ್ಚು ಮಾತ್ರೆಗಳನ್ನ ನುಂಗ್ತಾ ಇದ್ದೀವಿ. ಯಾಕೆ? ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ, ಬರಬಾರದಂತ ಜಡ್ಡೆಲ್ಲ ಬರ್ತಾ ಇದೆ. ಅದಕ್ಕಾಗಿ ನೀರಿಗಿಂತ ಹೆಚ್ಚು ಔಷಧಿಯನ್ನು ಕುಡಿತಾ ಇದ್ದೀವಿ, ಮತ್ತೆ ಅನ್ನಕ್ಕಿಂತ ಹೆಚ್ಚು ಮಾತುಗಳನ್ನ ನುಂಗ್ತಾ ಇದ್ದೀವಿ. ಬರಿಗೈಯಿಂದ ಬಂದು ಬರಿಗೈಯಿಂದ ಹೋಗುವ ನಮಗೆ ಇಂತಹ ಜೀವನ ಬೇಕೇ ಅಂತ ಕೇಳ್ತಾನಂತೆ ಅಲೆಕ್ಸಾಂಡರ್. ಬರಿಗೈಯಿಂದ ಬಂದ ನಾವು ಬರಿಗೈಯಿಂದನೇ ಹೋಗ್ತೀವಿ, ನಡ್ಬರ್ಕೆ ಇಂಥ ಒಂದು ಜೀವನ ಬೇಕಾ? ಇಷ್ಟು ನಾವು ಕೆಳಮಟ್ಟದಲ್ಲಿ ಬದುಕಬೇಕಾ ಅಂತ ಕೇಳ್ತಾನಂತೆ. ಜೀವನ ಸಾಗಿಸೋಕೆ ದುಡ್ಡು ಬೇಕು, ಆದ್ರೆ ದುಡ್ಡೇ ಜೀವನ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾನಂತೆ. ನೋಡಿ, ಎಷ್ಟೊಂದು ಮಾರ್ಮಿಕವಾದಂತ ಮಾತುಗಳು. ನಮಗೆ ನಮ್ಮ ಜೀವನಕ್ಕೂ ಕೂಡ ಇವು ಮಾರ್ಗದರ್ಶಕವಾದಂತ ಮಾತುಗಳು. ನೀವು ಜಗತ್ತನ್ನು ಗೆಲ್ಲುವ ಅವಶ್ಯಕತೆ ಇಲ್ಲ, ಆದ್ರೆ ನಿಮಗೆ ನಿಮ್ಮ ಪ್ರೀತಿ ಪಾತ್ರರನ್ನ ಮನಸ್ಸನ್ನ ಗೆಲ್ಲುವಷ್ಟು ನಿಮ್ಮಲ್ಲಿ ಒಳ್ಳೆಯತನವಿದ್ರೆ ಸಾಕು ಅಂತ ಹೇಳ್ತಾನಂತೆ ಅಲೆಕ್ಸಾಂಡರ್. ನೋಡಿ, ಎಷ್ಟೊಂದು ದ್ವೇಷದಿಂದ ಗೆದ್ದದ್ದು ಎಲ್ಲ ಮಣ್ಣಾಗ್ತದಂತೆ. ದ್ವೇಷದಿಂದ ಗೆದ್ದದ್ದು ಎಲ್ಲ ಮಣ್ಣಾಗ್ತದೆ. ಒಳ್ಳೆಯತನದಿಂದ ನೀವು ಗೆದ್ದದ್ದು ಮಾತ್ರ ನಿಮ್ಮಲ್ಲಿ ಉಳಿತದೆ. ಅದಕ್ಕಾಗಿ ನೀವು ಒಳ್ಳೆಯ ರೀತಿಯ ಜೀವನವನ್ನ ಮಾಡಿ ಅಂತ ಅಲೆಕ್ಸಾಂಡರ್ ತನ್ನ ಕೊನೆಯ ದಿನಗಳಲ್ಲಿ ಹೇಳಿದಂತ ವಾಕ್ಯಗಳಿವು. ಈ ಎಲ್ಲ ವಾಕ್ಯಗಳು ನಮ್ಮ ಜೀವನಕ್ಕೂ ಕೂಡ ಅನ್ವಯಿಸ್ತವೆ. ನಮ್ಮ ಜೀವನದಲ್ಲೂ ಕೂಡ ಈ ಎಲ್ಲ ಘಟನೆಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ನಾವು ದುಡ್ಡಿನ ವ್ಯಾಮೋಹ ಬಿಡೋಣ, ಕೆಟ್ಟಸ್ತನಿಕೆಯನ್ನು ಬಿಡೋಣ, ಯಾರನ್ನೂ ನೋಯಿಸೋದು ಬೇಡ. ನಮ್ಮ ಜೀವನ ಒಳ್ಳೆಯ ರೀತಿಯಿಂದ ನಡಿಬೇಕಂತಂದ್ರೆ ಈ 3 ವಿಷಯಗಳ ಬಗ್ಗೆ ನಾವು ಇನ್ನೂ ಮೆಲುಕು ಹಾಕ್ತಾ ಹೋದಂತೆ ನಮ್ಮ ಜೀವನ ಕೂಡ ಒಳ್ಳೆಯದಾಗ್ತದೆ. ಅಲೆಕ್ಸಾಂಡರ್ ನಮ್ಗೆಲ್ಲ ಒಂದು ಮಾದರಿಯ ಮಾತುಗಳನ್ನಾಡಿದ್ದಾನೆ. ಅದಕ್ಕಾಗಿ ನಾವು ಕೂಡ ಈ ಮಾತುಗಳನ್ನ ಫಾಲೋ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಂತಂದ್ರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಏಳಿಗೆಗೆ ಅನುಕೂಲ ಮಾಡಿಕೊಡಿ, ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅದೇ ತರ ಅಲೆಕ್ಸಾಂಡರ್ನ ಮಾತುಗಳನ್ನ ನೆನಪಾರೋದು ಬೇಡ. ಅವನ 3 ಮಾತುಗಳನ್ನ ನಾವು ಯಾವಾಗಲೂ ಮೆಲುಕು ಹಾಕ್ತಾ ನಮ್ಮ ಜೀವನವನ್ನ ನಡೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.